ನಮಸ್ಕಾರ. ನನ್ನ ಹೆಸರು ಭಕ್ತಳ್ಳಿ ಪ್ರತೀಶ್ ಅಂತ. ಕರ್ನಾಟಕ ರಾಜ್ಯ ರೈತ ಸಂಘ ಸಿರಿಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ. ಏನಿವತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 23 ತಿಂಗಳ ಹಿಂದಗಡೆ KEDB 13 ಹಳ್ಳಿಗಳಿಗೆ 2823 ಎಕರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಬಂತು. ಅದರಲ್ಲಿ ನಾವು ಆವತ್ತಿಂದ ಇವತ್ತಿನವರೆಗೂ ಕೂಡ ಹೋರಾಟ ಮಾಡಿದ್ವಿ. ಏನು ಉದ್ದೇಶ ಅಂದರೆ ಫಲವತ್ತಾದ ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು, ಉಳಿದ ಭೂಮಿಯಲ್ಲಿ ಕೈಗಾರಿಕೆ ಮಾಡಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡಿದ್ವಿ, ಹೋರಾಟವನ್ನು ಮಾಡಿದ್ವಿ. ನಮ್ಮ ಹೋರಾಟವನ್ನು ಪರಿಗಣಿಸಿದ ಘನ ಸರ್ಕಾರ, ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 490 ಎಕರೆ ನೀರಾವರಿ ಪ್ರದೇಶವನ್ನು ಕೈಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸ್ವಾಗತವನ್ನು ಕೊಟ್ಟು ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಇವತ್ತು ಇತಿಹಾಸದಲ್ಲಿ ನೀರಾವರಿ ಪ್ರದೇಶ ಬಿಟ್ಟಿರ್ತಕ್ಕಂಥದ್ದು ಜಮಖಂಡಿ ಹೋಬಳಿ. ಇವತ್ತು ಮಣ್ಣಿನ ಮಗ ರೈತರ ಮಕ್ಕಳು, ನಮ್ಮ MC ಸುಧಾಕರ್ ಆಗಿರ್ಬೋದು, ನಮ್ಮ BN ರವಿಕುಮಾರ್ ಆಗಿರ್ಬೋದು, ರೈತರ ಮಕ್ಕಳು ಮೂಲ ರೈತ ಆಗಿರೋದ್ರಿಂದ ರೈತರ ಕಷ್ಟ ಅವ್ರಿಗೆ ಗೊತ್ತಿದೆ. ಹಾಗಾಗಿ ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದಾರೆ. ಉಳಿದಂಥ ಏನಿವತ್ತು ಕೆಲವರು 2800 ಎಕರೆ ಫಲವತ್ತಾದ ಪ್ರದೇಶದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ದಯಮಾಡಿ ಹೇಳ್ತೀನಿ, 2823 ಎಕರೆ ಕೂಡ ಫಲವತ್ತಾದ ಪ್ರದೇಶ ಅಲ್ಲ. ಇವತ್ತೇನು 2823 ಎಕರೆಯಲ್ಲಿ 490 ಎಕರೆ ನೀರಾವರಿ ಬಿಟ್ಟಿದ್ದಾರೆ. ಇನ್ನು 2200 ಚಿಲ್ಲರೆ ಎಕರೆ ಅದರಲ್ಲಿ ಇವತ್ತು ಸರ್ಕಾರಿ ಖರಾಬು, ಸರ್ಕಾರಿ ಗೋಮಾಳ, ಸರ್ಕಾರಿ ಬಂಜರು, ಸರ್ಕಾರಿ ಇತರೆ ಸೇರಿ ಒಟ್ಟಾರೆ 1200 ಎಕರೆ ಸರ್ಕಾರದ ಆಸ್ತಿ ಇದೆ. ಇನ್ನು 520 ಎಕರೆ PSCL ಖಾಸಗಿ ಕಂಪನಿ ಇದೆ. ಒಟ್ಟಾರೆ 1790 ಎಕರೆ ಸರ್ಕಾರದ ವಶದಲ್ಲಿ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ರೈತರ ಸ್ವಾಧೀನಕ್ಕೆ ಸಂಬಂಧಪಟ್ಟತಕ್ಕಂಥ 540 ಎಕರೆ ಮಾತ್ರ. 540 ಎಕರೆಯಲ್ಲಿ ಬಹುಸಂಖ್ಯೆ ರೈತರು ಮತ್ತು ಭೂಮಿ ಕೊಡೋಕ್ಕೆ ಸಿದ್ಧರಿದ್ದಾರೆ. ಯಾಕೆ ಅಂದರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ, ನಮ್ಮ ಮಕ್ಕಳ ನಿರುದ್ಯೋಗ ಸಮಸ್ಯೆ. ಇವತ್ತು ನಮ್ಮ ತಾಯಿಯಂದರೆ ಇವತ್ತು ಹೊರ ಜಿಲ್ಲೆಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿಗಳು ದಿನನಿತ್ಯ 100-150 ಬಸ್ಸು ನಮ್ಮ ಶಿಡ್ಲಘಟ್ಟ ತಾಲೂಕಿನಿಂದ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ವೇಮಗಲ್ಲು, ನರಸಾಪುರ, ಜಿಗಣಿ ಎಲ್ಲ ಕಡೆ ಹೋಗ್ತಾ ಇದೆ. ಹಾಗಾಗಿ ದೂರದೃಷ್ಟಿಯಿಂದ ಇವತ್ತು ನಮ್ಮ ಮಕ್ಕಳ ಮುಂದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು, ನಮ್ಮ ತಾಯಂದರಿಗೆ ಉದ್ಯೋಗ ಆಗಬೇಕು. ಇವತ್ತು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ಕಡೆ 4 ದಿಕ್ಕುಗಳಲ್ಲೂ ಕೂಡ ಅಭಿವೃದ್ಧಿಯ ವೇಗ ಹೆಚ್ಚುತ್ತಾ ಇದೆ. ಇವತ್ತು ಹೊಸಕೋಟೆ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಈ ಕಡೆ ಬಾಗೇಪಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಚಿಕ್ಕಬಳ್ಳಾಪುರ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಚಿಂತಾಮಣಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದ್ದರೆ, ಆದರೆ ನಮ್ಮ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತೇನು ಹಳೆ ಕಲ್ಲು ಹೊಸ ಮಣ್ಣು, ಇವತ್ತು ರೋಡ್ ಆಗ್ತಾರೆ, ಇನ್ನೊಂದು ವರ್ಷ ಕಿತ್ತದ. ಆದರೆ ಕೈಗಾರಿಕೆ ಬಂದರೆ 100 ವರ್ಷಗಳ ಇತಿಹಾಸ ಅಲ್ಲಿರ್ತದೆ. ನಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಸಿಗ್ತದೆ. ಇಡೀ ಜಮಖಂಡಿ ಅಭಿವೃದ್ಧಿ ಆಗ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ 17 ಕಿಲೋಮೀಟರ್ ದೂರ ಜಮಖಂಡಿ. ಇವತ್ತೇನಾದರೂ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 4000 ಎಕರೆ ವಶಪಡಿಸ್ಕೊಂಡಿದೆ. ಆವತ್ತೇನಾದರೂ ನಮ್ಮ ರೈತರು ನಮ್ಮ ಭೂಮಿ ನಮ್ಮಕ್ಕಂತೇನಾದರೂ ಬಿಡದೇ ಇದ್ದಿದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬರೋಕ್ಕಾಗ್ತಾ ಇತ್ತಾ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಅದೇ ರೀತಿ ಇವತ್ತು ಜಮಖಂಡಿ ಇವತ್ತು ನಮ್ಮ ರೈತರು ಮನಸ್ಸು ಮಾಡಿದ್ದಾರೆ, ಬಹುಸಂಖ್ಯೆಯಲ್ಲಿ ಮನಸ್ಸು ಮಾಡಿದ್ದಾರೆ. ಇವತ್ತು 540 ಎಕರೆಯಲ್ಲಿ ಬಹುಸಂಖ್ಯೆ ನಮ್ಮ ಕಡೆ ಇರ್ತಕ್ಕಂಥ ರೈತರು ಬಿಟ್ಟಿದ್ದಾರೆ. ಬಿಡದೇ ಇರ್ತಕ್ಕಂಥವ್ರು ನಾವು ಮಾತಾಡಲ್ಲ, ಅದು ಅವರು ಬಿಟ್ಟಿರ್ತಕ್ಕಂಥದ್ದು. ಸರ್ಕಾರದ್ದು 1790 ಎಕರೆ ಸರ್ಕಾರದ್ದು, ನಾವು ಕೊಡ್ತಕ್ಕಂಥದ್ದು ಒಂದು 300-400 2000 ಎಕರೆ ಆಗುತ್ತೆ. 2000 ಎಕರೆ ನೀವು ಕೈಗಾರಿಕೆ ಮಾಡಿ, ಯಾರು ಭೂಮಿ ಕೊಟ್ಟಂತಹ ಪ್ರತಿ ರೈತನಿಗೂ ಉತ್ತಮ ಬೆಲೆಯನ್ನು ಕೊಡಿ, ಅವ್ರ ಮಕ್ಕಳಿಗೆ ಉದ್ಯೋಗ ನೀಡಿ, ಮತ್ತು ಯಾರು ಭೂ ಪರಿಹಾರ ಪಡೆಯಲ್ವೋ ಅವರಿಗೆ ಬದಲಿ ಜಮೀನು ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ವಿ. ಸರ್ಕಾರದ ಮೇಲೆ ಹೋರಾಟವನ್ನು ಮಾಡ್ತಾಯಿದ್ವಿ. ಇವತ್ತೇನು ನಮ್ಮ ಶಿಡ್ಲಘಟ್ಟ ಶಾಸಕರ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವರು ಇವತ್ತೇನು ಆರೋಪಗಳು ಮಾಡ್ತಾಯಿದ್ದಾರೆ, ಅವರು ಅರಿಬೇಕು. ಇವತ್ತು ಜನನಾಯಕರು, ಇವತ್ತು ಜನರು ಮತ ಕೊಟ್ಟು ಅವ್ರನ್ನ ಗೆಲ್ತಿರ್ತಕ್ಕಂಥದ್ದು. ಇವತ್ತು ಅದೇ ಮತದಾರರು ಇವತ್ತು ನಮಗೆ ನೀರಾವರಿ ಬಿಡಿಸ್ಬೇಕು ಅಂತೇಳಿ ಕೇಳ್ಕೊಂಡಾಗ ಅವರು ಬಹಳ ಬದ್ಧತೆಯಿಂದ, ದಕ್ಷತೆಯಿಂದ ನಾನು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ನಾವು ರೈತರಿಗೆ ಸಹಾಯ ಮಾಡಲೇಬೇಕು ಅಂತೇಳಿ ಇವತ್ತು 490 ಎಕರೆ ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಮಸ್ತ ಶಿಡ್ಲಘಟ್ಟ ತಾಲೂಕು ಜನತೆ ಪರವಾಗಿ ಶಾಸಕರಿಗೆ ಮತ್ತು ಸಚಿವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಬಂಧುಗಳು. ಮತ್ತೇನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕೆಲವರು 850 ಎಕರೆ 850 ಜನ ರೈತರು ವಿರೋಧ ಇದ್ದಾರೆ ಅಂತೇಳಿ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅವ್ರ ಗಮನಕ್ಕೆ ಕೇಳಕ್ಕೆ ಬಯಸ್ತೀನಿ. ಒಟ್ಟಾರೆ 2230 ಎಕರೆಯಲ್ಲಿ ಕೇವಲ 540 ಎಕರೆ ಮಾತ್ರ ರೈತರ ಸ್ವಾಧೀನಕ್ಕೆ, ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ 850 ಜನ ಇಲ್ಲಿ ಬಂತು. ಅದು 850 ಜನ ಅಂದರೆ ಇಷ್ಟು ಎಕರೆ ಬೇಕು, ಅಲ್ಲಿಗೆ 540 ಜನ, ಒಬ್ಬೊಬ್ರಿಗೆ ಒಂದೊಂದು ಎಕರೆ ಅಂದ್ರೂ 540 ಎಕರೆ, 250 ಎಕರೆ ಹೆಂಗಾಯಿತು? ಹಾಗಾಗಿ ತಪ್ಪು ಸಂದೇಶವನ್ನು ತಾಲೂಕು ಜನತೆಗೆ ಕೊಡಬೇಡಿ. ಇಡೀ ತಾಲೂಕು ಜಿಲ್ಲೆ ಜನ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಕೃಷಿ ಬೇಕು, ಕೈಗಾರಿಕೆಯೂ ಬೇಕು. ಯಾಕಂದರೆ ಇವತ್ತು ಎರಡು ಒಂದೇ ದೇಹದ 2 ಕೈಗಳಿದ್ದಂಗೆ. ಇವತ್ತು ನಾವು ರಾಗಿ ಬೆಳಿತೀವಿ, ಆದರೆ ರಾಗಿ ಕಾಳು ಮಾಡೋದಕ್ಕೆ ಮಿಷಿನ್ ಬೇಕೇ ಬೇಕು. ಕಬ್ಬು ಬೆಳಿತೀವಿ,
ನಾವು ಸಕ್ಕರೆ ಬೆಲ್ಲ ಮಾಡಬೇಕಾದ್ರೆ ಮಿಷಿನ್ ಬೇಕೇ ಬೇಕು. ನಾವು ರೇಷ್ಮೆ ರೇಷ್ಮೆ ಗೂಡು ಬೆಳಿತೀವಿ, ಆದರೆ ದಾರ ಮಾಡೋದಕ್ಕೆ ಮಿಷಿನ್ ಬೇಕೇ ಬೇಕು. ಎಲ್ಲದಕ್ಕೂ ಕೂಡ ಯಂತ್ರಗಳು ಬೇಕೇ ಬೇಕು. ಹಾಗಾಗಿ ನಮ್ಮ ಜಮಕೋಟೆ ಹೋಬಳಿಯಲ್ಲಿ ಕೃಷಿಯೂ ಬೇಕು, ಕೈಗಾರಿಕೆಯೂ ಬೇಕು. ಹಾಗಾಗಿ ಯಾವುದೇ ತಪ್ಪು ಸಂದೇಶಗಳಿಗೆ ಕಿವಿ ಕೊಡಬೇಡ್ರಿ. ಇವತ್ತು ನಮ್ಮ ಶಾಸಕರು ನಮ್ಮ ಹೆಮ್ಮೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಹೆಮ್ಮೆ. ಅದೇ ರೀತಿ ನಮ್ಮ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಇವತ್ತು ಜಮಕೋಟೆ ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು 490ಕ್ಕೆ ಬಿಟ್ಟು ಅವರು ಕೂಡ ಸಹಾಯ ಮಾಡಿದ್ದಾರೆ. ಹಾಗಾಗಿ ಏನಿವತ್ತು ದರ ನಮಗೆ ಸಾಲದು, ಆ ದರದಲ್ಲಿ ಹೆಚ್ಚಿನ ದರ ನೀಡಿ ಅಂತೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ಘನ ಸರ್ಕಾರ, ನಮ್ಮ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಎಂ ಬಿ ಪಾಟೀಲ್ ಅವರು ಮೂವರು ಸೇರಿಕೊಂಡು ನಮಗೆ ಹೆಚ್ಚಿನ ದರವನ್ನು ಕೊಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀವಿ ಬಂಧುಗಳೇ.